ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಲೋಕಭವನದಲ್ಲಿ ಟೈಮಿಂಗ್ ಕೇಳಿದ್ದಾರೆ. ಮಧ್ಯಾಹ್ನ 3 ಗಂಟೆ ಒಳಗಡೆ ನನಗೆ ಟೈಮಿಂಗ್ ಕೊಡಿ ಅಂತ. ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸಿದ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿದ್ದಾರೆ. ರಾಜೀನಾಮೆ ಬಳಿಕ ಸಿಎಲ್ಪಿ ಸಭೆಯಲ್ಲಿ ಹೊಸ ನಾಯಕನ ಆಯ್ಕೆ ಆಗುತ್ತೆ. ಅಶೋಕ್ ಪಟ್ಟಣ್ ಹೇಳ್ತಾ ಇದ್ರು ಓನ್ಲಿ ಮೀಟಿಂಗ್ ನೋ ವೋಟಿಂಗ್ ಅಂತ. ಡೆಫಿನೆಟ್ಲಿ ವೋಟಿಂಗ್ ಈಸ್ ಮಸ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ತಮಗೆಲ್ಲರಿಗೂ ಗೊತ್ತಿದೆ, ಹೈಕಮಾಂಡ್ ತೀರ್ಮಾನ ಮಾಡಿದ ಮೇಲೆ ಮುಗಿಯಿತು. ಅದು ಕೇವಲ ನಾಮಕವಾಸ್ತೆ, ಒಂದು ಸಂಪ್ರದಾಯವೆಂಬಂತೆ ನಡೆಯುವಂತಹ ಪ್ರಕ್ರಿಯೆ ಅಷ್ಟೇ. ಈಗಾಗಲೇ ನಿಮ್ಮ ನಾಯಕ ಯಾರು ಎಂದು ರಾಹುಲ್ ಗಾಂಧಿ ಸುರ್ಜೇವಾಲಾ ಅವರಿಗೆ ಹೇಳಿ ಕಳುಹಿಸಿದ್ದಾರೆ. ಸುರ್ಜೇವಾಲಾ ಅವರು ಎಲ್ಲರಿಗೂ ಹೇಳ್ತಾರೆ. ಶಾಸಕಾಂಗ ಸಭೆಯಲ್ಲಿ ಅದೇ ಆಗುತ್ತೆ. ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ. ಒಂದಿಷ್ಟು ಪ್ರತಿರೋಧವನ್ನು ತೋರದೆ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ಒಪ್ಪಿಕೊಂಡಿರುವುದು ನಿಜಕ್ಕೂ ಕೂಡ ನನಗಂತೂ ಭಾರಿ ಆಶ್ಚರ್ಯ. ಯಾಕೆಂದ್ರೆ ಈ ಪ್ರಕ್ರಿಯೆ ಅತ್ಯಂತ ತ್ರಾಸದಾಯಕ, ಕಠಿಣ ಮತ್ತು ಜಟಿಲವಾಗಿ ನಡೆಯುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಅಷ್ಟೇ ಸುಲಲಿತವಾಗಿ ಸುಗಮವಾಗಿ ನಡೀತಾ ಇರೋದು ನೋಡಿದ್ರೆ ಬಹಳ ಒಂದು ವಿಶಿಷ್ಟವಾದಂತಹ ವಿದಾಯ ಇದು ಅಂತಾನೆ ಹೇಳಬಹುದು. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಹಿರಿಯ ಪತ್ರಕರ್ತರುಗಳು, ಈ ಕರ್ನಾಟಕದ ರಾಜಕೀಯವನ್ನ ನೋಡಿದವರು ಮತ್ತು ವರದಿ ಮಾಡಿದವರು ನಮ್ಮ ಜೊತೆ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಬಸವರಾಜ್ ಇಟ್ನಾಳ್ ಅವರು ಇದ್ದಾರೆ, ಹೇಮಂತ್ ಅವರು ಇದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಹಿರಿಯ ಪತ್ರಕರ್ತರು, ವಿಶ್ಲೇಷಕರು ಸುಭಾಷ್ ಹೂಗಾರ್ ಅವರು. ಸರ್, ತಮಗೂ ಸ್ವಾಗತ. ಇನ್ನೊಬ್ಬ ಅತಿಥಿ ಪತ್ರಕರ್ತರು ವಿಜಯ್ ಗ್ರೋವರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬಸವರಾಜ್ ಸರ್, ಬೇಸಿಕಲಿ ಸಿದ್ದರಾಮಯ್ಯನವ್ರದ್ದು ಆಟಿಟ್ಯೂಡ್ ಒಂಥರ ರೆಬಲ್ಯಸ್ ಆಟಿಟ್ಯೂಡ್, ಮತ್ತು ಅವರು ಯಾವಾಗಲೂ ಅವ್ರನ್ನ ನಾವು ಪ್ರತಿಭಟನಾತ್ಮಕ ಮನೋಭಾವದಲ್ಲೇ ನೋಡಿದ್ದೀವಿ, ಮತ್ತು ಒಂಥರ ತಿರುಗು ಬೀಳುವಂತಹ ಧೋರಣೆ. ಅಂಥವರು ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡಿ ಅಂದ ತಕ್ಷಣ ಒಂದಿಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸದೆ ಆಯ್ತು ಅಂತ ಹೇಳಿ ಬಂದು ಮಾರನೇ ದಿನನೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರುವುದು ನಿಜಕ್ಕೂ ಒಂದು ವಿರೋಧಾಭಾಸ ಎಂಬಂತೆ ನಮಗನಿಸ್ತಾ ಇದೆ. ಇದು ತುಂಬಾ ಜಟಿಲ ಮತ್ತು ಕಠಿಣ, ಮತ್ತು ಇದು ಒಂದು ರೀತಿ ದೊಡ್ಡ ಹೈಡ್ರಾಮಾ ನಡೆಯುವಂಥ ಪ್ರಕ್ರಿಯೆ ಅಂತ ನಾವು ಅಂದ್ಕೊಂಡಿದ್ವಿ. ನೀರು ಕುಡ್ದಷ್ಟೇ ಸಲ್ಲಿಸಾಗೋಯ್ತು. ಈ ಪಾರ್ಟಿ ಹೈಕಮಾಂಡ್ ಹೇಳಿದ ತರ ನಾನು ನಡ್ಕೊಳ್ತೇನೆ ಅಂತ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳಿಗೆ ಮಾತ್ರ ಅಲ್ಲ, ಸದನದಲ್ಲೇ ಹೇಳಿಬಿಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನ ಸದನದಲ್ಲಿ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು, ಸಿದ್ದರಾಮಯ್ಯನವರ ರೆಬೆಲಿಯನ್, ಅದೇನೋ ಪ್ರತಿಭಟನೆಯ ಒಂದು ಗುಣ ಇದೆಯಲ್ಲ, ಆ ಪ್ರತಿಭಟನೆ ಹಿಂದೆ ಯಾವಾಗ ನೋಡಿದ್ವಿ ನಾವು, JDS ಇಲ್ಲಿರುವಾಗ ಅವರು JDS ಪಕ್ಷದಲ್ಲಿ ಇದ್ದುಕೊಂಡೇ ಅಹಿಂದ ಸಮಾವೇಶ ಮಾಡಿಕೊಟ್ಟಾಗ, ಯಾಕಂದ್ರೆ ಅವರಿಗೆ ಅವಕಾಶ ಕೊಡದೇನೆ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಹಾಗೆ ಇತ್ತು ಅಂತ ಅವ್ರು ಅನ್ಕೊಂಡಿದ್ರು, ಅವ್ರಿಗೆ ಸಿಕ್ಕಿರ್ಲಿಲ್ಲ. ಅದು ಅದಕ್ಕೋಸ್ಕರ ಅಹಿಂದ ಸಮಾವೇಶನ ಮಾಡಿಬಿಡಿ ಅಂತ ದೇವೇಗೌಡರು ಹೇಳಿದಾಗ ಬಂಡೆದ್ದಿದ್ರು, ಸಿಟ್ಟಿಗೆದ್ದು ಅದರ ಮಾಡಿದ್ರು. ಆದರೆ ಈಗ ಎರಡು ಅವಧಿಯಲ್ಲಿ ನಿಮ್ಗೆ ಮುಖ್ಯಮಂತ್ರಿಯನ್ನು ಮಾಡಿದ ಮೇಲೆ ಕಾಂಗ್ರೆಸ್ ಪಕ್ಷ, ಅದು ನೀವು ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡು ಬಂದಂಥ ನಾಯಕರು ಹೊರಗಿಂದ ಬಂದಿದ್ದೀರಿ, ನಿಮ್ಮನ್ನು 2 ಸರ್ತಿ ಮುಖ್ಯಮಂತ್ರಿ ಮಾಡಿದ ಈ ಪಕ್ಷ, ಈಗ ಯಾವ ಆಧಾರದಲ್ಲಿ ಪ್ರತಿಭಟನೆ ಮಾಡ್ತೀರಿ? ನಾನಿರೋವಾಗ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಪ್ರತಿಭಟನೆ ಮಾಡೋಕ್ಕಾಗತ್ತಾ?
ಅದ್ರ ಜೊತೆಗೇನೆ ಅಲ್ಲ, ಅದು ಹೈಕಮಾಂಡ್ ನ ಆಟಿಟ್ಯೂಡ್ ಇರಬಹುದು, ಬಟ್ ರಿಸೀವಿಂಗ್ ಎಂಡ್ ಅಲ್ಲಿ ಸಿದ್ದರಾಮಯ್ಯನವರು ಇದನ್ನ ಹೆಂಗ್ ರಿಸೀವ್ ಮಾಡಿದ್ರು ಅಂತ. ಅವ್ರಿಗೆ ಏನಾಗಿದೆ, ಈಗ ಒಂದಂತ ನಮಗೆ ಕನ್ಫರ್ಮ್ ಆಗಿದೆ. ಈಗ ಇಷ್ಟು ವರ್ಷಗಳ ಕಾಲ 3 ವರ್ಷಗಳ ಕಾಲ ಕಾಂಗ್ರೆಸ್ ನಾಯಕರುಗಳಾಗಲಿ, ಸಿದ್ದರಾಮಯ್ಯ ಆಗಲಿ, ಅನೇಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಕೂಡ ಈ ಥರ ಮಾತುಕತೆ ಆಗೇ ಇಲ್ಲ. ಫಾರ್ ಹೆವನ್ ಸೇಕ್, ನೀನು ಹೇಳ್ತಾರೆ ಸುರ್ಜೇವಾಲಾ, ಫಾರ್ ಗಾಡ್ ಸೇಕ್ ಸ್ಟಾಪ್ ಸ್ಪೆಕ್ಯುಲೇಟಿಂಗ್ ಅಂತ. ಅಂದ್ರೆ ನೀವು ಊಹಾಪೋಹ ಮಾಡೋದು ಬಿಡ್ಬಿಟ್ಟು ನಮ್ಗೆ ಉಪದೇಶ ಮಾಡ್ತಾರೆ. ನಿನ್ನೆನೆ ಇವತ್ತು ಹಿಂಗಿದೆ ಪರಿಸ್ಥಿತಿ. ಸೊ ಹೀಗೆ ಒಂದು ರೀತಿಯ ಇಂಥ ಮಾತುಗಳಿಗೆ ಬಿಜೆಪಿ ಹೇಳೋದು ಇವ್ರಿಗೆ ಬಂದ್ ಸುಡ್ಗೆಸ್ಕೊಂಡು ಹೋಗ್ತಿರಿ ಸುರ್ಜೇವಾಲಾ ನೀವು ಅಂತೇಳಿ. ಅದಕ್ಕೆ ಇವರು ಮಾಧ್ಯಮಗಳನ್ನ ಇಂಗ್ಲಿಷ್ ಮತ್ತೆ ಬ್ರೌ ಬೀಟಿಂಗ್, ಈ ತರ ಉಡಾಫೆ ಮಾತಾಡ್ಕೊಂಡು ಮಾಡೋದು ಬೇರೆ. ಅಲ್ಪ ವಿತರಣದಲ್ಲಿ ಏನಾಗಿದೆ, ಈಗ ಮಾತುಕತೆ ಆಗಿತ್ತು. ಕರ್ನಾಟಕ ರಾಜಕಾರಣದಲ್ಲಿ ವಚನ ಪ್ರಸ್ತುತಿ ಅಂತ ಪ್ರಮುಖ ಪಾತ್ರ ವಹಿಸಿದ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ ನಮಗೆ. ಈ ಅಹಿಂದ ರಾಜಕಾರಣ ಅಂತ ಒಂದು ವೇದಿಕೆನ ಇಟ್ಕೊಂಡು JDS ಅನ್ನಾಗಲಿ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಕೂಡ ಆಗಲಿ ಒಂದು ಲೆವೆಲ್ಗೆ ಬ್ಲ್ಯಾಕ್ ಮೇಲ್ ಮಾಡೋ ಬೆದರಿಕೆ ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿದ್ರಲ್ಲ, ಅದು ಕೂಡ ವರ್ಕೌಟ್ ಆಗೋದಷ್ಟು ಕಷ್ಟ ಸಾಧ್ಯನೇ. ಯಾಕಂದರೆ 2018 ಚುನಾವಣೆಯನ್ನು ಸಿದ್ದರಾಮಯ್ಯ ಎದುರಿಸಿದ್ದು ಸಂಪೂರ್ಣ ಅಹಿಂದ ನಾಯಕನಾಗಿ 5 ವರ್ಷ ಅಹಿಂದ ಸರ್ಕಾರ ಕೊಟ್ಟು ಅಹಿಂದ ಸಾಮರ್ಥ್ಯದ ಮೇಲೆ ಯಾಕೆ ಸೋತ್ರಿ? ಸೊ ನಿಮ್ಮ ಪ್ರಕಾರ ಸರ್, ಬಸವರಾಜ್ ಸರ್, ನಿಮ್ಮ ಪ್ರಕಾರ ಅವರು ಈ ಒಂದು ಏನು ತಿರುಗು ಬೀಳುವಂತ ಧೋರಣೆಯನ್ನ ಪ್ರದರ್ಶಿಸಲಿಲ್ಲ ಕಾರಣ ಅವ್ರ ಹತ್ರ ಸಕಾರಣನೇ ಇಲ್ಲ ತಿರುಗಿ ಬೀಳೋದಕ್ಕೆ. ಯಾಕಂದ್ರೆ ಪಕ್ಷ ಎಲ್ಲವೂ ಕೂಡ ಅವರಿಗೆ ಕೊಟ್ಟಿರುವುದರಿಂದ, ಮತ್ತು ಅವರೇನಾದ್ರೂ ತಿರುಗು ಬೀಳುವಂತ ಧೋರಣೆಯನ್ನ ಅಲ್ಲಿ ಅನುಸರಿಸಿದ್ದಾರೆ, ಅವರ ಇಷ್ಟು ದಿನದ 40 ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಬಹುದಾಗಿತ್ತು. ಧಕ್ಕೆ ಬರೋದು, ಅವರ ಮಾತಿಗೆ ಬೆಲೆ ಇಲ್ಲದೆ ಇರೋದು, ಇದರ ಎಲ್ಲ ಆಗ್ತಿತ್ತು. ಎಸ್, ಹೇಮಂತ್ ಅವರೇ, ತಾವು ಇದನ್ನ ಯಾವ ದೃಷ್ಟಿಯಿಂದ ನೋಡ್ತೀವಿ? ನೋಡಿ, ತಾವು ಒಂದು ಮಾತು ಕರೆಕ್ಟಾಗಿ ಹೇಳಿದ್ರಿ, ರೆಬಿಲಿಯಸ್ ನೇಚರ್ ಅಂತ ಉಪಯೋಗಿಸಿದ್ರಿ ಪದ, ಬಹಳ ಅಪ್ರೋಪ್ರಿಯೇಟ್ ಪದ ಅದು. ಯಾಕೆ ರೆಬಲ್ ಆಗಲಿಲ್ಲ? ರಾಹುಲ್ ಗಾಂಧಿ ಮುಂದೆ ನಾವು ಒಪ್ಪಲ್ಲ ರೀ, ಅದೇನು ಮಾಡ್ತೀವಿ ಮಾಡ್ಕೊಳ್ಳಿ ನೀವು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. 2 ಕಾರಣಕ್ಕೋಸ್ಕರ ಆಗಲ್ಲ. ಒಂದು, ಆ್ಯಸ್ ಎ ಮ್ಯಾಟರ್ ಆಫ್ ಕರ್ಟಸಿ ಆ್ಯಂಡ್ ಡಿಪ್ಲೊಮೆಸಿ ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಇಸ್ ರಾಹುಲ್ ಗಾಂಧಿ. ಇಲ್ಲ ನಾನು ಒಪ್ಪಲ್ಲ, ನಾನು ರಾಜೀನಾಮೆ ಕೊಡಲ್ಲ, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ನೀವು ಅಂತ ಹೇಳೋಕ್ಕಾಗೋದಿಲ್ಲ. ಈ ಹಿಂದಿನ ಸಿದ್ದರಾಮಯ್ಯನವರಾಗಿದ್ರೆ ಡೆಫಿನೆಟ್ಲಿ ಅದನ್ನ ಮಾಡ್ತಿದ್ರೇನು? ಇಲ್ಲ, ಹೇಳ್ತೀನಿ. ಇತ್ತೀಚಿನ ಸಿದ್ದರಾಮಯ್ಯನವರು ಸ್ವಲ್ಪ ತುಂಬಾ ಸಾಫ್ಟ್ ಆಗಿ ತುಂಬಾ ಅಡ್ಜಸ್ಟ್ಮೆಂಟ್. ಯುವರ್ ಅಸೆಸ್ಮೆಂಟ್ ಇಸ್ ನಾಟ್ ರಾಂಗ್. ದಿಸ್ ಈಸ್ ಅಗೇನ್ಸ್ಟ್ ಸಿದ್ದರಾಮಯ್ಯಸ್ ಒರಿಜಿನಲ್ ನೇಚರ್. ಐ ಅಗ್ರಿ ವಿತ್ ಯು. ಎರಡನೇದು, ರಾಹುಲ್ ಗಾಂಧಿಯವರು ಒಂದು ವಿಷಯ ನೆನ್ನೆ ಹೇಳಿದ್ದಾರೆ ಅಂತ ಒಂದೆಲ್ಲ ಕಡೆ ಪತ್ರಿಕೆಗಳು ವರದಿ ಮಾಡಿದ್ದೀವಿ. 2.5 ವರ್ಷ ಅಂತ ತೀರ್ಮಾನ ಆಗಿತ್ತು. 6 ತಿಂಗಳು ಜಾಸ್ತಿ ಆಗಿದೆ. ಮುಖ್ಯಮಂತ್ರಿಯಾಗಿ ನೀವು ಮುಂದುವರೆದಿದ್ದೀರಾ, ಗ್ರೇಸ್ ಪೀರಿಯಡ್ ಕೊಟ್ಟಿದ್ವಿ ನಾವು ನಿಮಗೆ. ಈಗ ರಾಜೀನಾಮೆ ಕೊಟ್ಬಿಟ್ಟು ನಾವು ಬೇರೆ ಬದಲಾವಣೆ ಮಾಡೋಣ ಅಂತ ಹೇಳಿದ್ರಲ್ಲ. ಆ 2.5 ವರ್ಷ ಫಾರ್ಮುಲಾ ಇಲ್ಲದೆ ಇದ್ದಿದ್ರೆ ಪ್ರಾಯಶಃ ಅವರು ರೆಬೆಲ್ ಆಗ್ತಾ ಇದ್ರು ಏನೋ. ಒಪ್ಕೊಂಡ್ಬಿಟ್ಟಿದ್ರಲ್ಲ. 23ನೇ ಇಸ್ವಿನಲ್ಲಿ CM ಆದಾಗ ನೀವು 2 ವರ್ಷ CM, ಇವ್ರು 2 ವರ್ಷ CM ಅನ್ನುವಂಥದ್ದು ಒಪ್ಕೊಂಡ್ಬಿಟ್ಟಿದ್ರಲ್ಲ. ಹಾಗಾಗಿ ಈಗ ರೆಬೆಲ್ ಆಗಲ್ಲ. ನಾವು ಒಪ್ಪಳ್ರಿ ಅದನ್ನ, ಅದು ಒಪ್ಕೊಂಡಿದ್ರಿ ಅಂತ ಹೇಳ್ತಾರೆ. ಹಾಗಾಗಲ್ಲ. ಇದು 2ನೇ ವಿಚಾರ. 3ನೇ ವಿಚಾರ ನೋಡಿ, ಇಮಿಡಿಯೇಟ್ ರೆಬೆಲ್ ಆಗೋಕ್ಕಾಗಲ್ಲ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಹೇಗೆ ಯಾವ ದಾಳ ಉರುಳಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ, ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಎಸ್, ಸುಭಾಷ್ ಹುಗಾರ್ ಸರ್, ಸಿದ್ದರಾಮಯ್ಯನವರಂತಹ ಒಂದು ರೆಬಿಲಿಯಸ್ ನೇಚರ್ ಇರುವಂತಹ ಮನುಷ್ಯ ಇಷ್ಟು ಈಸಿಯಾಗಿ ಒಪ್ಕೊಂಡು, ಅದು ಏನೂ ಟೈಮ್ ಬೈ ಮಾಡದೆ ವಿದಿನ್ 48 hours ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರೆ ಅಂತಂದರೆ ಹೆಂಗೆ ಪಾಸಿಬಲ್ ಆಯಿತು ಸರ್ ಇದು?